ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಹಾಮಾಯ ಟ್ಯಾಸಲ್ಸ್ ಕಲೆಕ್ಷನ್ಸ್. ಇವತ್ತೊಂದು ಸಿಂಪಲ್ 4 ಸ್ಟೆಪ್ ಬ್ರೈಡಲ್ ಕ್ರೋಶೆ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಇದೊಂದು ರಿಕ್ವೆಸ್ಟೆಡ್ ಡಿಸೈನ್ ಆಗಿರೋದ್ರಿಂದ ನಾನು ಒಂದು ಸ್ಯಾಂಪಲ್ ಪೀಸಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ 6 ಎಳೆ ದಾರ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 10 ನಂಬರ್ ಕ್ರೋಶೆ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು ಅಟ್ಯಾಚ್ ಮಾಡ್ಕೊಳ್ತೀನಿ. ಅಲ್ಲಿಂದ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆನ ಮಾಡ್ತೀನಿ. ಇಲ್ಲಿಂದ ಇವಾಗ ನಾನು 6 ಚೈನ್ಸನ್ನು ಮಾಡ್ತೀನಿ. 6 ಚೈನ್ಸ್ ಎಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ, ಪುನಃ 6 ಚೈನ್ಸ್, 6 ಚೈನ್ಸ್ ಆದಮೇಲೆ ಎಲ್ಲಿ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗಲ್ಲಿ ನಾನು 2 ಸಲ 6 ಚೈನ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಮಧ್ಯದಲ್ಲಿ 2 ಸಿಂಗಲ್ ಕ್ರೋಶೆಸ್ ಬರುತ್ತೆ. ಇಲ್ಲಿ ಇವಾಗ ನಾನು ಪುನಃ 6 ಚೈನ್ಸನ್ನು ಮಾಡ್ತೀನಿ. ಸಿಕ್ಸ್ ಚೈನ್ಸ್ ಮಾಡಿಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ, ಇಲ್ಲಿ ಬ್ಯಾಕ್ ಸೈಡ್ ಈ ಥರ ಸೂಜಿನ ತಗೊಂಡು ಬಂದು ಈ ಥರ ಲಾಕ್ ಮಾಡ್ಕೋಬೇಕು. ಇಲ್ಲಿ ಒಂದು 6 ಚೈನ್ದು ಲೂಪ್ ಬರುತ್ತೆ. ಇಲ್ಲಿಂದ ನಾನು ಈಗ ಡೈರೆಕ್ಟಾಗಿ 6 ಚೈನ್ಸ್ನ ಮಾಡ್ಕೋತೀನಿ. 6 ಚೈನ್ಸ್ ಆದಮೇಲೆ ಎಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಪುನಃ ಅಲ್ಲಿಂದ 6 ಚೈನ್ಸ್ನ ಮಾಡ್ಕೊಳ್ಳಿ. ಎಲ್ಲಿ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಇವಾಗ 6 ಚೈನ್ಸ್ ಆದಮೇಲೆ ಪುನಃ ಇಲ್ಲಿ ಒಂದು ಸಲ ನಾನು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋತೀನಿ. ಇಲ್ಲಿ ಲೂಪ್ ಬಂದ ಕಡೆ ಒಂದೇ ಸಿಂಗಲ್ ಕ್ರೋಶೆ ಬರುತ್ತೆ, ಬೇರೆ ಕಡೆ ಎಲ್ಲ 2 ಸಲ ಸಿಂಗಲ್ ಕ್ರೋಶೆಸ್ನ ಮಾಡ್ಕೋಬೇಕಾಗತ್ತೆ. ಈ ಥರ 6 ಚೈನ್ಸ್ ಮಾಡಿಕೊಂಡು 2 ಟೈಮ್ಸ್ ಸಿಂಗಲ್ ಕ್ರೋಶೇಸ್. ಇವಾಗ ಇಲ್ಲಿಂದ ನಾನು 6 ಚೈನ್ಸ್ ಮಾಡ್ತೀನಿ. 6 ಚೈನ್ಸ್ ಮಾಡಿಕೊಂಡು ಇಲ್ಲಿ ಸ್ಪೇಸ್ ಇದೆ ನೋಡಿ, ಸಿಂಗಲ್ ಕ್ರೋಶೆಗೆ ಈ ಥರ ಸೂಜಿನ ತಗೊಂಡು ಬಂದು ಲಾಕ್ ಮಾಡ್ಕೋಬೇಕು. ಇಲ್ಲಿ ಒಂದು ಲೂಪ್ ಆಗುತ್ತೆ. ಪುನಃ ನಾನು 6 ಚೈನ್ಸ್ನ ಮಾಡ್ತೀನಿ. 6 ಚೈನ್ಸ್ನ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೊಳ್ಳಿ. ಸೆಕೆಂಡ್ ಟೈಮ್ ಸಿಂಗಲ್ ಕ್ರೋಶೆ, ಪುನಃ 6 ಚೈನ್ಸ್, 6 ಚೈನ್ಸ್ ಮಾಡಿಕೊಂಡು ಲಾಕ್. ಪುನಃ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆನ ಮಾಡ್ಕೋತೀನಿ. ಫಸ್ಟ್ ಸ್ಟೆಪ್ಪಲ್ಲಿ ಇದೇ ಕಂಟಿನ್ಯೂ ಮಾಡ್ತಾ ಹೋಗೋದು. ಫಸ್ಟ್ ಮತ್ತು ಲಾಸ್ಟಲ್ಲಿ 2 ಸಲ ಸಿಂಗಲ್ ಕ್ರೋಶೇಸ್ 2 ಸಲ 6 ಚೈನ್ಸ್ ಬರುತ್ತೆ.
ಮಧ್ಯದಲ್ಲಿ ಸೆಂಟ್ರಲ್ಲಿ 3 ಟೈಮ್ಸ್ 6 ಚೈನ್ಸ್ನ ಮಾಡ್ಕೋಬೇಕು. ಇಲ್ಲಿ ಲೂಪ್ ಬರುತ್ತೆ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗೋದು. ಸೆಕೆಂಡ್ ಸ್ಟೆಪ್ಪಲ್ಲಿ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಸೇಮ್ ಕಲರ್ ದಾರನ ತಗೊಂಡಿದ್ದೀನಿ. ಇಲ್ಲಿ ನಾನು ಈ ಸಿಂಗಲ್ ಕ್ರೋಶೆ ಮೇಲೆ ದಾರನ ಅಟ್ಯಾಚ್ ಮಾಡ್ಕೋತೀನಿ. ಇನ್ನೊಂದು ಸಿಂಗಲ್ ಕ್ರೋಶೆ ಮೇಲೂ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋತೀನಿ. ಎರಡು ಸಲ ಸಿಂಗಲ್ ಕ್ರೋಶೆನ ಮಾಡಿಕೊಂಡು 6 ಚೈನ್ಸ್ನ ಹಾಕ್ತೀನಿ. 6 ಚೈನ್ಸ್ ಮಾಡಿಕೊಂಡು ಇಲ್ಲಿ ನಾನು ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆನ ಮಾಡ್ತೀನಿ. ಸೆಕೆಂಡ್ ಸಿಂಗಲ್ ಕ್ರೋಶೆ ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆನ ಮಾಡ್ಕೋತೀನಿ. ಇವಾಗ ಇಲ್ಲಿ ನಾನು 6 ಚೈನ್ಸ್ ಸ್ಪೇಸ್ ಇದೆಯಲ್ವ, ಅಲ್ಲಿ 3 ಸಲ ಸಿಂಗಲ್ ಕ್ರೋಶೆಸ್ನ ಮಾಡ್ಕೋತೀನಿ. 6 ಚೈನ್ ಸ್ಪೇಸ್ ಒಳಗಡೆ 3 ಸಿಂಗಲ್ ಕ್ರೋಶೆ, ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡಿ ಆದಮೇಲೆ 6 ಚೈನ್ ಸ್ಪೇಸ್ ಒಳಗಡೆ 3 ಸಿಂಗಲ್ ಕ್ರೋಶೆ. ಇವಾಗ ಇಲ್ಲಿ 6 ಚೈನ್ದು ಲೂಪ್ ಇದೆ ನೋಡಿ, ಲೂಪ್. ಈ ಲೂಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋತೀನಿ. ಈ ಥರ ಲೂಪ್ ಇದೆ, ಅದರ ಲೂಪ್ ಒಳಗಡೆ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಇವಾಗ ಅಲ್ಲಿಂದ ನಾನು ಸೂಜಿ ಮೇಲೆ ದಾರ ಸುತ್ತಕೊಂಡು ಅದೇ ಲೂಪ್ ಒಳಗಡೆ ದಾರ ತಗೊಂಡು ಬಂದು ಒಂದು ಡಬಲ್ ಕ್ರೋಶೆನ ಮಾಡ್ತೀನಿ. ಪುನಃ ಸೂಜಿ ಮೇಲೆ ದಾರ ಸುತ್ತಕೊಂಡು ಅದೇ ಲೂಪ್ ಒಳಗಡೆಯಿಂದ ದಾರನ ತಗೊಂಡು ಬಂದು ಇನ್ನೊಂದು ಡಬಲ್ ಕ್ರೋಶೆ, ಒಂದು ಸಿಂಗಲ್ ಕ್ರೋಶೆ, 2 ಡಬಲ್ ಕ್ರೋಶೆ. ಇಲ್ಲಿಂದ ನಾನು 2 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ಸ್ನ ಮಾಡಿಕೊಂಡು ಪುನಃ ಇದೇ ಲೂಪ್ ಒಳಗಡೆ ಹೋಗಿ ಆ 2 ಚೈನ್ಸನ್ನು ಲಾಕ್ ಮಾಡ್ಕೋಬೇಕು. ಒಂದು ಪೆಟಲ್ ಬರುತ್ತೆ ನೋಡಿ, ಈ ಥರ ಒಂದು ಪೆಟಲ್ ಫಾರ್ಮ್ ಆಗುತ್ತೆ. ಪುನಃ ಅಲ್ಲಿಂದ ನಾನು 2 ಚೈನ್ಸ್ನ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟಾಗಿ ನಾನು ಸೂಜಿ ಮೇಲೆ ದಾರ ಸುತ್ತಕೊಂಡು ಅದೇ ಲೂಪ್ ಒಳಗಡೆ ಹೋಗಿ ದಾರನ ತಗೊಂಡು ಬಂದು ಒಂದು ಡಬಲ್ ಕ್ರೋಶೆನ ಮಾಡ್ತೀನಿ. ಒಂದು ಡಬಲ್ ಕ್ರೋಶೆ ಆಯಿತು. ಇವಾಗ ಇನ್ನೊಂದು ಡಬಲ್ ಕ್ರೋಶೆ, 2 ಟೈಮ್ಸ್ ಡಬಲ್ ಕ್ರೋಶೆನ ಮಾಡ್ಕೋಬೇಕು. 2 ಟೈಮ್ಸ್ ಆದಮೇಲೆ ಪುನಃ ಅಲ್ಲಿಂದ ನಾನು 2 ಚೈನ್ಸ್ನ ಮಾಡಿಕೊಂಡು ಅದೇ ಲೂಪ್ ಒಳಗಡೆ ಲಾಕ್ ಮಾಡ್ಕೋತೀನಿ. ಇನ್ನೊಂದು ಪೆಟಲ್ ಫಾರ್ಮ್ ಆಯಿತು. 2 ಪೆಟಲ್ ಆಯಿತು. ಇವಾಗ ಮೂರನೇದು ಪುನಃ 2 ಚೈನ್ಸ್ನ ಮಾಡಿಕೊಂಡು ಸೂಜಿ ಮೇಲೆ ದಾರ ಸುತ್ತಕೊಂಡು ಅದೇ ಲೂಪ್ ಒಳಗಡೆ ಹೋಗಿ ದಾರನ ತಗೊಂಡು ಬಂದು ಡಬಲ್ ಕ್ರೋಶೆ, ಮತ್ತೊಮ್ಮೆ ಸೆಕೆಂಡ್ ಡಬಲ್ ಕ್ರೋಶೆ, 2 ಟೈಮ್ಸ್ ಡಬಲ್ ಕ್ರೋಶೆ ಮಾಡಿಕೊಂಡು ಅಲ್ಲಿಂದ ನಾನು 2 ಚೈನ್ಸ್ನ ಮಾಡ್ತೀನಿ. 2 ಚೈನ್ಸ್ನ ಮಾಡಿ ಅದೇ ಸ್ಪೇಸಲ್ಲಿ ಅದೇ ಲೂಪ್ ಒಳಗಡೆ ನಾನು ಲಾಕ್ ಮಾಡ್ಕೋತೀನಿ. ಈ ಥರ ಪೆಟಲ್ಸ್ ಫಾರ್ಮ್ ಆಗುತ್ತೆ. 3 ಪೆಟಲ್ ಬರುತ್ತೆ. ಸ್ವಲ್ಪ ಈ ಥರ ಪ್ರೆಸ್ ಮಾಡಿಕೊಂಡು ಪೆಟಲ್ಸ್ನ ಸರಿ ಮಾಡ್ಕೊಳ್ಳಿ, ಚೆನ್ನಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. 6 ಚೈನ್ ಸ್ಪೇಸ್ ಇದೆ ನೋಡಿ, ಇಲ್ಲಿ 6 ಚೈನ್ ಸ್ಪೇಸ್ ಇದೆ. ಇಲ್ಲಿ ನಾವು ಆವಾಗ 3 ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ, ಅದೇ ಥರ ಈ ಕಡೆ 3 ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. 3 ಟೈಮ್ಸ್ ಸಿಂಗಲ್ ಕ್ರೋಶೆಸ್. 3 ಟೈಮ್ಸ್ ಆದಮೇಲೆ ಇಲ್ಲಿ
ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ, ಇಲ್ಲಿ ಸೆಕೆಂಡ್ ಸಿಂಗಲ್ ಕ್ರೋಶೆ ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆ, ಇಲ್ಲಿ 6 ಚೈನ್ ಮೇಲೆ 6 ಚೈನೇ ಬರುತ್ತೆ. ಇದು ಕುಚ್ಚುಗೆ ಸ್ಪೇಸ್ ಮಾಡಿಕೊಳ್ಬೇಕು. ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ, ಸೆಕೆಂಡ್ ಸಿಂಗಲ್ ಕ್ರೋಶೆ ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆ, ಇಲ್ಲಿ ಕುಚ್ಚು ಬರುತ್ತೆ. ಇವಾಗ ಇಲ್ಲಿಂದ ಸೇಮ್ ರಿಪೀಟ್ ಮಾಡೋದು. ಇಲ್ಲಿ 6 ಚೈನ್ ಸ್ಪೇಸ್ ಒಳಗಡೆ 3 ಸಿಂಗಲ್ ಕ್ರೋಶೇಸ್, 3 ಸಿಂಗಲ್ ಕ್ರೋಶೆ ಆದಮೇಲೆ ಡೈರೆಕ್ಟಾಗಿ ಇಲ್ಲಿ 6 ಚೈನ್ ಲೂಪ್ ಇದೆ ನೋಡಿ, ಈ ಲೂಪ್ ಒಳಗಡೆ ಸಿಂಗಲ್ ಕ್ರೋಶೆನ ಮಾಡ್ತೀನಿ. ಅಲ್ಲಿಂದ ನಾನು ಡೈರೆಕ್ಟಾಗಿ 2 ಡಬಲ್ ಕ್ರೋಶೆನ ಅದೇ ಲೂಪ್ ಒಳಗಡೆ ಮಾಡ್ತೀನಿ. ಒಂದು ಸಿಂಗಲ್ ಕ್ರೋಶೆ ಆಯಿತು, ಇದು ಡಬಲ್ ಕ್ರೋಶೆ. ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು 2 ಡಬಲ್ ಕ್ರೋಶೆನ ಮಾಡೋದು. ಅಲ್ಲಿಂದ ನಾನು 2 ಚೈನ್ಸ್ನ ಮಾಡ್ತೀನಿ. 2 ಚೈನ್ಸ್ ಮಾಡಿಕೊಂಡು ಅದೇ ಸ್ಪೇಸಲ್ಲಿ ಅದೇ ಲೂಪ್ ಒಳಗಡೆ ನಾನು ಲಾಕ್ ಮಾಡ್ಕೋತೀನಿ. ಇದು ಒಂದು ಚಿಕ್ಕ ಪೆಟಲ್ ಆಯಿತು, ಒಂದು ಚಿಕ್ಕ ಪೆಟಲ್ ಬರುತ್ತೆ. ಅಲ್ಲಿಂದ ಪುನಃ 2 ಚೈನ್ಸ್ ಮಾಡಿಕೊಂಡು ಸೂಜಿ ಮೇಲೆ ದಾರ ಸುತ್ತಕೊಂಡು ಅದೇ ಲೂಪ್ ಒಳಗಡೆ ಹೋಗಿ ದಾರನ ತಂದು ಡಬಲ್ ಕ್ರೋಶೆ, ಪುನಃ ಸೂಜಿ ಮೇಲೆ ದಾರ ಸುತ್ತಕೊಂಡು ಅದೇ ಲೂಪ್ ಒಳಗಡೆ ಹೋಗಿ ದಾರನ ತಂದು ಡಬಲ್ ಕ್ರೋಶೆ, ಪುನಃ ಅಲ್ಲಿಂದ 2 ಚೈನ್ಸ್ ಮಾಡಿ ಲೂಪ್ ಒಳಗಡೆ ಹೋಗಿ ದಾರನ ತಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದು. ಇನ್ನೊಂದು ಪೆಟಲ್ ಆಯಿತು. ಪುನಃ ಅಲ್ಲಿಂದ ನಾನು 2 ಚೈನ್ಸ್ನ ಮಾಡ್ತೀನಿ. 2 ಚೈನ್ಸ್ ಮಾಡಿಕೊಂಡು ಸೂಜಿ ಮೇಲೆ ದಾರ ಸುತ್ತಕೊಂಡು ಅದೇ ಲೂಪಲ್ಲಿ ಹೋಗಿ ದಾರನ ತಂದು ಒಂದು ಡಬಲ್ ಕ್ರೋಶೆ, ಪುನಃ ಸೂಜಿ ಮೇಲೆ ದಾರ ಸುತ್ತಕೊಂಡು ಅದೇ ಲೂಪಲ್ಲಿ ಹೋಗಿ ದಾರನ ತಂದು ಡಬಲ್ ಕ್ರೋಶೆ, 2 ಚೈನ್ಸ್ನ ಮಾಡಿಕೊಂಡು ಡೈರೆಕ್ಟಾಗಿ 2 ಡಬಲ್ ಕ್ರೋಶೆ, ಪುನಃ 2 ಚೈನ್ಸ್ ಅದೇ ಲೂಪಲ್ಲಿ ಲಾಕ್. ಈ ಥರ 3 ಪೆಟಲ್ಸ್ ಬರುತ್ತೆ. ಸ್ವಲ್ಪ ಈ ಥರ ಸರಿ ಮಾಡಿಕೊಳ್ಬೇಕು. ಈ ಥರ ಪೆಟಲ್ ಬಂದು 3 ಪೆಟಲ್ಸ್ನ ಕಂಪ್ಲೀಟ್ ಮಾಡಿಕೊಂಡು ಈ 6 ಚೈನ್ಸ್ ಒಳಗಡೆ ನಾನು 3 ಸಿಂಗಲ್ ಕ್ರೋಶೇಸ್ನ ಮಾಡ್ತೀನಿ. ಸ್ವಲ್ಪ ಎಳೆದಾಗೆ ಆಗುತ್ತೆ, ಫೈನಲ್ ಸ್ಟೆಪ್ ಬರುವಾಗ ಸರಿ ಹೋಗುತ್ತೆ. ಇಲ್ಲಿ 3 ಸಿಂಗಲ್ ಕ್ರೋಶೇಸ್ ಆದಮೇಲೆ ಡೈರೆಕ್ಟಾಗಿ ನಾನು ಈ ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ತೀನಿ. ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ, 2 ಟೈಮ್ಸ್ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಅಲ್ಲಿಂದ ನಾನು 6 ಚೈನ್ಸ್ನ ಮಾಡ್ತೀನಿ. 6 ಚೈನ್ಸ್ ಮಾಡಿಕೊಂಡು ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ, ಸೆಕೆಂಡ್ ಸಿಂಗಲ್ ಕ್ರೋಶೆ ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆ, ಇದೇ ಥರ ಪೆಟಲ್ನ ಸೆಕೆಂಡ್ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ಥರ್ಡ್ ಸ್ಟೆಪ್ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ.
ಥರ್ಡ್ ಸ್ಟೆಪ್ಪಲ್ಲಿ ಸಿಂಗಲ್ ಕ್ರೋಶೆ ಇದ್ದ ಕಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸೆಕೆಂಡ್ ಸಿಂಗಲ್ ಕ್ರೋಶೆ ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆ, ಅಲ್ಲಿಂದ 6 ಚೈನ್ಸ್, 6 ಚೈನ್ಸ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ, ಸೆಕೆಂಡ್ ಸಿಂಗಲ್ ಕ್ರೋಶೆ ಮೇಲೆ ಇನ್ನೊಂದು, ಇಲ್ಲಿ ಕುಚ್ಚು ಬರುತ್ತೆ. ಇಲ್ಲಿಂದ ನಾನು 2 ಚೈನ್ಸ್ನ ಮಾಡಿಕೊಂಡು 2 ಚೈನ್ಸ್ ಆದಮೇಲೆ ಇಲ್ಲಿ ಸ್ಪೇಸ್ ಇದೆ ನೋಡಿ, ಇಲ್ಲಿ ಪೆಟಲ್ ಮತ್ತು 6 ಚೈನ್ ಗ್ಯಾಪ್ ಇದೆಯಲ್ವ, ಆ ಗ್ಯಾಪ್ಗೆ ನಾನು ಇಲ್ಲಿ ಸಿಂಗಲ್ ಕ್ರೋಶೆನ ಮಾಡ್ತೀನಿ. ಇಲ್ಲಿ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋದು. ಅಲ್ಲಿಂದ 5 ಚೈನ್ಸ್, 3, 4 ಆ್ಯಂಡ್ 5. ಇಲ್ಲಿ ಲೂಪ್ ಒಳಗಡೆಯಿಂದ ಸೂಜಿನ ಹಾಕಿ ಇಲ್ಲಿ ಫಸ್ಟ್ ಪೆಟಲ್ ಮೇಲ್ಗಡೆ ಈ ಥರ ಸಿಂಗಲ್ ಕ್ರೋಶೆನ ಈ ಥರ ಮಾಡ್ಕೋಬೇಕು. ಇದು ಪೆಟಲ್ ಮೇಲೆ ಔಟ್ಲೈನ್ ಥರ ಬರುತ್ತೆ. ಅಲ್ಲಿಂದ ಪುನಃ ನಾನು 5 ಚೈನ್ಸ್ನ ಮಾಡ್ತೀನಿ. 3, 4, 5 ಚೈನ್ಸ್ನ ಮಾಡಿ ಪುನಃ ಸೆಕೆಂಡ್ ಪೆಟಲ್ ಈ ಲೂಪ್ ಒಳಗಡೆಯಿಂದ ಈ ಥರ ತಗೊಂಡು ಬಂದು ಸೆಕೆಂಡ್ ಪೆಟಲ್ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿ ತನಕ ಸ್ವಲ್ಪ ಉದ್ದನೆ ಈ ಥರ ಎಳ್ಕೊಂಡು ಬಂದು ನಾನು ಸಿಂಗಲ್ ಕ್ರೋಶೆನ ಈ ಥರ ಮಾಡ್ಕೋತೀನಿ. ಇದು ಔಟ್ಲೈನ್ ಥರ ಬರುತ್ತೆ. ಪುನಃ 5 ಚೈನ್ಸ್, 5 ಚೈನ್ಸ್ ಮಾಡಿಕೊಂಡು ಪುನಃ ಅದೇ ಲೂಪಲ್ಲಿ ಈ ಥರ ಸೂಜಿನ ತಗೊಂಡು ಬಂದು ಪೆಟಲ್ ಎಲ್ಲಿ ಎಂಡ್ ಆಗುತ್ತೆ ನೋಡಿ ಅಲ್ಲಿ ತನಕ ದಾರಾನ ಇಷ್ಟುದ್ದ ತಗೊಂಡು ಬಂದು ನಾನು ಸಿಂಗಲ್ ಕ್ರೋಶೆನ ಈ ಥರ ಮಾಡ್ಕೋತೀನಿ. ಈ ಥರ ಕಾಣಿಸುತ್ತೆ. ಇಲ್ಲಿಂದ ನಾನು 2 ಚೈನ್ಸ್ನ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ 2 ಚೈನ್ಸ್ ಮಾಡಿದ್ವಲ್ಲ ಅದೇ ಥರ ಇಲ್ಲಿ ಎಂಡಿಂಗಲ್ಲಿ 2 ಚೈನ್ಸ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ನಾನು ಒಂದು ಸಿಂಗಲ್ ಕ್ರೋಶೆನ ಮಾಡ್ತೀನಿ. ಸೆಕೆಂಡ್ ಸಿಂಗಲ್ ಕ್ರೋಶೆ ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆ, ಪುನಃ 6 ಚೈನ್ಸ್, ಇದು ಕುಚ್ಚುಗೆ ಗ್ಯಾಪು, ಇಲ್ಲಿ ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ, ಇನ್ನೊಂದು ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ, ಈ ಥರ ಬರುತ್ತೆ. ಇವಾಗ ಇಲ್ಲಿಂದ ನಾನು ಡೈರೆಕ್ಟಾಗಿ 2 ಚೈನ್ಸ್ನ ಮಾಡಿಕೊಂಡು ಇಲ್ಲಿ ಗ್ಯಾಪ್ ಇದೆ ನೋಡಿ, 6 ಚೈನ್ ಮತ್ತು ಪೆಟಲ್ ಮಧ್ಯೆ ಇಲ್ಲಿ ಗ್ಯಾಪ್ ಇದೆ, ಇಲ್ಲಿ ಸ್ಪೇಸ್ ಇದೆ, ಅಲ್ಲಿ ಸಿಂಗಲ್ ಕ್ರೋಶೆನ ಮಾಡ್ಕೋತೀನಿ. ಇಲ್ಲಿಂದ 5 ಚೈನ್ಸ್, ಇಲ್ಲಿ ಲೂಪ್ ಒಳಗಡೆ ಈ ಥರ ಸೂಜಿನ ತಗೊಂಡು ಬಂದು ಇಲ್ಲಿ ಫಸ್ಟ್ ಪೆಟಲ್ ಇದೆಯಲ್ವ, ಫಸ್ಟ್ ಪೆಟಲ್ ಎಲ್ಲಿ ಎಂಡ್ ಆಗಿದೋ ಅಲ್ಲಿ ಈ ಥ್ರೆಡನ್ನು ಈ ಥರ ತಗೊಂಡು ಬಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಪುನಃ 5 ಚೈನ್ಸ್, 5 ಚೈನ್ಸ್ ಮಾಡಿ ಇಲ್ಲಿ ಸೆಕೆಂಡ್ ಪೆಟಲ್ಗೆ ಈ ಥರ ದಾರಾನ
ಈ ಸೆಕೆಂಡ್ ಪೆಟಲ್ ಮೇಲೆ ಈ ಥರ ಇಟ್ಕೊಂಡು ಈ ಲೂಪ್ ಒಳಗಡೆಯಿಂದ ದಾರಾನ ಈ ಥರ ತಗೊಂಡು ಬಂದು ಪೆಟಲ್ ಎಂಡ್ ಆಗತ್ತಲ್ವ ಅಲ್ಲಿಗೆ ಸಿಂಗಲ್ ಕ್ರೋಶೆಯಿಂದ ಈ ಥರ ಲಾಕ್ ಮಾಡ್ಕೋಬೇಕು. ಪುನಃ 5 ಚೈನ್ಸ್, ಅದೇ ಲೂಪ್ ಒಳಗಡೆ ಹೋಗಿ ದಾರಾನ ಈ ಥರ ತಗೊಂಡು ಬಂದು ಸಿಂಗಲ್ ಕ್ರೋಶೆ. ಪೆಟಲ್ ಮೇಲ್ಗಡೆ ಈ ಥರ ಔಟ್ಲೈನ್ ಕಾಣಿಸುತ್ತೆ. ಅಲ್ಲಿಂದ ನಾನು 2 ಚೈನ್ಸ್ನ ಮಾಡ್ತೀನಿ. 2 ಚೈನ್ಸ್ನ ಮಾಡಿಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆ ಮೇಲ್ಗಡೆ ಸಿಂಗಲ್ ಕ್ರೋಶೆನ ಮಾಡ್ಕೋತೀನಿ. 2 ಸಲ ಸಿಂಗಲ್ ಕ್ರೋಶೆ ಬರುತ್ತೆ. ಅಲ್ಲಿಂದ 6 ಚೈನ್ಸ್, 6 ಚೈನ್ಸ್ ಮಾಡಿಕೊಂಡು ಇಲ್ಲಿ ಎಲ್ಲಿ ಸಿಂಗಲ್ ಕ್ರೋಶೆ ಮಾಡಿರ್ತೀವೋ ಆ ಸಿಂಗಲ್ ಕ್ರೋಶೆ ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆ. ಈ ಥರ ಈ ಥರ 3 ಚೈನ್ಸ್ ಹಾಕಿ ಇಲ್ಲಿ ನಾನು ಕಟ್ ಮಾಡ್ಕೋತೀನಿ. ಇದು ಲಾಸ್ಟಿಗೆ ಗಮ್ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಫ್ಲವರು ರೆಡಿ ಆಗುತ್ತೆ. 4th ಸ್ಟೆಪ್ ಯಾವ ಥರ ಬರುತ್ತೆ ಅಂತ ಹೇಳ್ತೀನಿ. 4th ಸ್ಟೆಪ್ಪಲ್ಲಿ ನಾನು ಇಲ್ಲಿ 2 ಸಿಂಗಲ್ ಕ್ರೋಶ ಮಧ್ಯಕ್ಕೆ 1 ಸಿಂಗಲ್ ಕ್ರೋಶನ ಮಾಡ್ತೀನಿ. 4 ಸ್ಟೆಪ್ಸ್ ಬರುತ್ತೆ ಈ ಡಿಸೈನಲ್ಲಿ. ಇಲ್ಲಿಂದ ನಾನು 6 ಚೈನ್ಸ್ನ ಮಾಡ್ತೀನಿ. 6 ಚೈನ್ಸ್ ಮಾಡಿಕೊಂಡು ಇಲ್ಲಿ 2 ಸಿಂಗಲ್ ಕ್ರೋಶ ಮಧ್ಯಕ್ಕೆ 1 ಸಿಂಗಲ್ ಕ್ರೋಶನ ಮಾಡ್ತೀನಿ. ಅಲ್ಲಿಂದ ಇಲ್ಲಿ 2 ಚೈನ್ಸ್ ಮಾಡಿದ್ವಲ್ಲ ಆ 2 ಚೈನ್ ಒಳಗಡೆ 2 ಸಿಂಗಲ್ ಕ್ರೋಶೆನ ಮಾಡ್ತೀನಿ. 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿ 5 ಚೈನ್ ಸ್ಪೇಸ್ ಇದೆ ನೋಡಿ, ಪೆಟಲ್ ಮೇಲೆ 5 ಚೈನ್ಸ್ ಮಾಡಿದ್ವಲ್ಲ ಆ 5 ಚೈನ್ ಸ್ಪೇಸ್ ಮೇಲೆ 1 ಸಿಂಗಲ್ ಕ್ರೋಶೆನ ಮಾಡ್ತೀನಿ. ಅಲ್ಲಿಂದ 2 ಚೈನ್ಸ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಅದೇ 5 ಚೈನ್ ಸ್ಪೇಸ್ ಒಳಗಡೆ 1 ಡಬಲ್ ಕ್ರೋಶೆನ ಈ ಥರ ಮಾಡ್ಕೋತೀನಿ. 6 ಟೈಮ್ಸ್ ನಾನು ಡಬಲ್ ಕ್ರೋಶೆನ ಮಾಡ್ಕೋತೀನಿ. ನಾಲ್ಕು, 5, 6 ಆದಮೇಲೆ 2 ಚೈನ್ಸ್ ಮಾಡಿಕೊಂಡು ಅದೇ ಸ್ಪೇಸಲ್ಲಿ ನಾನು ಲಾಕ್ ಮಾಡ್ಕೋತೀನಿ. ಒಂದು ಪೆಟಲ್ ಬರುತ್ತೆ. ಅಲ್ಲಿಂದ ಪುನಃ ಈ 5 ಚೈನ್ ಸ್ಪೇಸ್ ಒಳಗಡೆ 1 ಸಿಂಗಲ್ ಕ್ರೋಶೆನ ಮಾಡ್ತೀನಿ. ಸಿಂಗಲ್ ಕ್ರೋಶೆ ಆದಮೇಲೆ 2 ಚೈನ್ಸ್ ಮಾಡಿಕೊಂಡು ಸೂಜಿ ಮೇಲೆ ದಾರ ಸುತ್ತಕೊಂಡು ಅದೇ 5 ಚೈನ್ ಸ್ಪೇಸ್ ಒಳಗಡೆ 6 ಟೈಮ್ಸ್ ಡಬಲ್ ಕ್ರೋಶೆಸ್. 3 ಡಬಲ್ ಕ್ರೋಶೆ ಆದಮೇಲೆ ನಾನು 3 ಚೈನ್ಸ್ನ ಮಾಡ್ಕೋತೀನಿ. 3 ಚೈನ್ಸ್ ಮಾಡಿಕೊಂಡು ಇಲ್ಲಿ 2 ದಾರ ಇದೆ ನೋಡಿ, ಡಬಲ್ ಕ್ರೋಶೆದು 2 ದಾರ ಬರುತ್ತೆ. ಆ ದಾರದಿಂದ ಈ ಥರ ಸೂಜಿನ ತಗೊಂಡು ಬಂದು ಈ ಥರ ಒಂದು ಪಿಕೋ ಮಾಡ್ಕೋತೀನಿ. ಪುನಃ ನಾನು 3 ಟೈಮ್ಸ್ ಡಬಲ್ ಕ್ರೋಶೆಸ್ನ ಮಾಡ್ಕೋತೀನಿ. 3 ಟೈಮ್ಸ್ ಆದಮೇಲೆ 2 ಚೈನ್ಸ್ ಮಾಡಿಕೊಂಡು ಅದೇ ಸ್ಪೇಸಲ್ಲಿ ಈ ಥರ ಲಾಕ್ ಮಾಡ್ಕೋತೀನಿ. ಅಲ್ಲಿಂದ ಪುನಃ ನೆಕ್ಸ್ಟ್ 5 ಚೈನ್ ಸ್ಪೇಸ್ ಒಳಗಡೆ 1 ಸಿಂಗಲ್ ಕ್ರೋಶೆನ ಮಾಡ್ತೀನಿ. 2 ಚೈನ್ಸ್, ಅದೇ 5 ಚೈನ್ ಸ್ಪೇಸ್ ಒಳಗಡೆ
6 times double crochets. ಮೂರು, 4, 5, 6 ಆದಮೇಲೆ 2 ಚೈನ್ಸ್, ಅದೇ ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ, ಅಲ್ಲಿಂದ ಇಲ್ಲಿ ಟೂ ಚೈನ್ಸ್ ಮಾಡಿದ್ವಲ್ಲ, 2 ಚೈನ್ಸ್ ಒಳಗಡೆ 2 ಸಿಂಗಲ್ ಕ್ರೋಶೆನ ಮಾಡ್ತೀನಿ. ಸಿಂಗಲ್ ಕ್ರೋಶೆ ಆದಮೇಲೆ ಈ 2 ಸಿಂಗಲ್ ಕ್ರೋಶೆ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಅಲ್ಲಿಂದ 6 ಚೈನ್ಸ್ ಮಾಡಿಕೊಂಡು ಈ 2 ಸಿಂಗಲ್ ಕ್ರೋಶೆ ಮಧ್ಯೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ತೀನಿ. ಅಲ್ಲಿಂದ ನೆಕ್ಸ್ಟ್ ಇವಾಗ ಇಲ್ಲಿ 2 ಚೈನ್ ಸ್ಪೇಸ್ ಒಳಗಡೆ 2 ಸಿಂಗಲ್ ಕ್ರೋಶೆ ಅದೇ ಥರ ರಿಪೀಟ್ ಮಾಡಬೇಕು. ಬಟ್ಟೆ ಎಳೆದಾಗೆ ಕಾಣಿಸುತ್ತೆ, ಆದರೆ ಪರವಾಗಿಲ್ಲ, ಏನಾಗಲ್ಲ, ಅದು ಕುಚ್ಚು ಬಂದ ಮೇಲೆ ಸರಿ ಹೋಗುತ್ತೆ. ಡಿಸೈನ್ ಈ ಥರ ಬರುತ್ತೆ. ಸೀರೆಗೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದು ಸ್ಯಾಂಪಲ್ ಪೀಸಲ್ಲಿ ನಿಮಗೆ ಪ್ಯಾಟರ್ನನ್ನು ಯಾವ ರೀತಿ ಮಾಡೋದಂತ ಜಸ್ಟ್ ತೋರಿಸ್ಕೊಟ್ಟಿದ್ದೀನಿ. ನೀವು ಸೀರೆಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಕುಚ್ಚು ಕಟ್ಟಿ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಕುಚ್ಚು ಕಟ್ಟಿ ರೆಡಿಯಾಗಿದೆ. 150 ಎಳೆ ದಾರ ಸುತ್ತಕೊಂಡು ಪುಟ್ಟದಾಗಿ ಬೇಬಿ ಕುಚ್ಚು ಕಟ್ಟಿದ್ದೀನಿ. ಈ ಥರ ಡಿಸೈನು ರೆಡಿ ಆಗುತ್ತೆ. ನಿಮಗೆ ಸೀರೆ ಮೇಲೆ ಈ ಡಿಸೈನ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ನಾನು ಸ್ಯಾಂಪಲ್ ಪೀಸಲ್ಲಿ ಮಾಡಿದರೆ ಅಷ್ಟೊಂದು ನಿಮಗೆ ಗೊತ್ತಾಗಲ್ಲ. ಸೀರೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಬಿಗಿನರ್ಸು ನೀವು ಫಸ್ಟ್ ಸ್ಯಾಂಪಲಲ್ಲಿ ಟ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಷ್ಟ ಅನಿಸ್ಬೋದು. ಸ್ಯಾಂಪಲಲ್ಲಿ ಟ್ರೈ ಮಾಡಿಕೊಂಡು ಆಮೇಲೆ ಸೀರೆ ಮೇಲೆ ಟ್ರೈ ಮಾಡಿ. ಇದು ಬ್ರೈಡಲ್ ಡಿಸೈನ್ ಆಗಿರೋದ್ರಿಂದ 850 to 900 ಸಾಧಾರಣವಾಗಿ ಚಾರ್ಜ್ ಮಾಡ್ಕೊಳ್ತಾರೆ. ನೋಡಿ, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನೋಡಿಕೊಂಡು ಚಾರ್ಜ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್.